ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಹಾಕೋದಕ್ಕೆ 6 ಎಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ. ನಿಡಲ್ ಬಂದು 10.075 mm ತಗೊಂಡಿದ್ದೀನಿ. 11 ಆದರೂ ಆಗುತ್ತೆ. ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಸೀರೆ ಕುಚ್ಚು ಡಿಸೈನ್ ಅಂತಲೇ ಅನ್ಬೋದು. ಸೊ ತುಂಬ ಈಸಿ ಇದೆ. ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಳ್ಳುವಂಥ ಡಿಸೈನು. ನಾನು ಈ ಡಿಸೈನ ರೈಟ್ ಸೈಡಿಂದನೇ ಹಾಕ್ತಾಯಿದ್ದೀನಿ, ಅಂದರೆ ಸೀದಾ ಸೈಡಿಂದನೇ ಹಾಕ್ತಾಯಿದ್ದೀನಿ. ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಒಂದು ಸಲ ಲಾಕ್ ಮಾಡಿಕೊಂಡು ಇವಾಗ ಒಂದು 2 ಚೈನ್ನ ಹಾಕ್ಕೊಳ್ತೀನಿ. 1 2 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ನಿಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟು 2 ದಾರದಿಂದ ಒಂದು ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡ್ಕೊಳ್ಬೇಕು, ಮತ್ತೆರಡು ದಾರದಿಂದ ಮೇಲೆ ಪಾಸ್ ಮಾಡಬೇಕು. ಆವಾಗ ಅಲ್ಲೊಂದು ಡಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. 3 ಕಂಬ ಆಯಿತು. ಇವಾಗ 4ನೇ ಕಂಬನ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ 2 ಚೈನ್ನ ಹಾಕ್ಕೊಂಡ್ನಲ್ವ, ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಿ ನಾನು 4ನೇ ಕಂಬ ಅಂತ ಹೇಳ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು, ಅದ್ರ ಪಕ್ಕದಲ್ಲೇ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬ. ಒಟ್ಟು ನಾವಿಲ್ಲಿ 5 ಕಂಬಗಳನ್ನ ಮಾಡಬೇಕು. 5 ಕಂಬಗಳಾದಮೇಲೆ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಬೇಕಿದ್ರೆ ಬೀಡನ್ನ ಹಾಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಬೀಡ್ ಬದಲಿಗೆ 3 ಚೈನ್ನ ಹಾಕಿ ಲಾಕ್ ಮಾಡ್ಬೋದು. ಒಂದು ರೌಂಡ್ ಶೇಪ್ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಫಸ್ಟು 2 ದಾರದಲ್ಲಿ ಒಂದು ಮಾಡಬೇಕು, ಮತ್ತೆರಡು ದಾರದಲ್ಲಿ ಒಂದು ಮಾಡಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಈ ಕಂಬಗಳ ಮಧ್ಯದಲ್ಲಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ. ಆದಷ್ಟು ಪಕ್ಕದಲ್ಲೇ ನೀಟಾಗಿ ಕಂಬಗಳನ್ನ ಹಾಕ್ಕೊಂಡ್ರೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಈಸಿ ಇದೆ. ಇಲ್ಲಿ ನಾನು ಒಟ್ಟು 10 ಕಂಬಗಳನ್ನ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗಲ್ಲಿ ನಾನು 5 ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಲ್ವ, ಅದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಅಥವಾ ಬೀಡನ್ನ ಹಾಕ್ಕೊಂಡ್ಮೇಲೆ 10 ಕಂಬಗಳನ್ನ ಮಾಡ್ತಿದ್ದೀನಲ್ಲ, ಇದನ್ನು ಕೂಡ ಅಷ್ಟೇ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನಿಲ್ಲಿ ನೀಟಾಗಿ 10 ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ, ಒಂದ್ರ ಪಕ್ಕ ಒಂದು. ಈ ರೀತಿ ಕಾಣಿಸುತ್ತೆ. ಸ್ಟಾರ್ಟಿಂಗಲ್ಲಿ 5 ಕಂಬನ ಮಾಡಬೇಕು, ನಂತರ ಬೀಡನ್ನ ಹಾಕ್ಕೊಂಡು ಮತ್ತೆ 10 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. 10 ಡಬಲ್ ಕ್ರೋಶ ಕಂಬ ಆದಮೇಲೆ 1 2 3 ಚೈನನ್ನು ಹಾಕಿ ಇವಾಗ ಲಾಸ್ಟ್ನೇ ಕಂಬಕ್ಕೆ, ಅಂದರೆ ಫಸ್ಟ್ ಕಂಬಕ್ಕೆ 10ನೇ ಕಂಬಕ್ಕೆ ಈ ರೀತಿ ಕೆಳಗಡೆಯಿಂದ ಹೋಗಿ ಥ್ರೆಡನ್ನು ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿದಾಗಲೊಂದು ನಾಟ್ ಕ್ರಿಯೇಟ್ ಆಗುತ್ತೆ. 3 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಇವಾಗ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ತೀನಿ. ಥ್ರೆಡನ್ನು ಸುತ್ತಕೊಂಡು ಆ ಲಾಸ್ಟ್ನೇ ಕಂಬ ಏನಿದೆ, ನಾವು ಪಿಕೋಟ್ನ ಮಾಡ್ಕೊಂಡ್ವಲ್ಲ ಕಂಬ, ಆ ಕಂಬದ ಪ್ಲೇಸಲ್ಲಿ, ಸೇಮ್ ಪ್ಲೇಸಲ್ಲೇ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡಬೇಕು. 2 ದಾರದಲ್ಲಿ ಒಂದು, ಮತ್ತೆರಡು ದಾರದಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು. ಕಂಬ ಆದಮೇಲೆ 3 ಚೈನ್ನ ಹಾಕ್ತಾ ಇದ್ದೀನಿ. 3 ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ 2 ಪಿಕೋಟ್ ಆಗಿದೆ, ನೋಡ್ತಿರ್ಬೋದು. 2 ಡಬಲ್ ಕ್ರೋಶ ಕಂಬಕ್ಕೆ 2 ಪಿಕೋಟ್ ಆಗಿದೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬ ಆಯಿತು. ಕಂಬ ಆದಮೇಲೆ 3 ಚೈನ್ನ ಹಾಕ್ತಾ ಇದ್ದೀನಿ. ಅದೇ ಕಂಬಕ್ಕೇ ಲಾಕ್ ಮಾಡ್ತಿದ್ದೀನಿ.
ನಾವು ಫಸ್ಟ್ ಕಂಬಕ್ಕೆ ಪಿಕೋಟ್ನ ಮಾಡ್ಕೊಳ್ತೀವಲ್ಲ, ಅಲ್ಲೇ ಎಲ್ಲ ಕಂಬಗಳನ್ನೂ ಮಾಡಬೇಕು. ಅಂದರೆ ಅದೇ ಪ್ಲೇಸಲ್ಲಿ ಆದಷ್ಟು ಒಂದೇ ಪ್ಲೇಸಲ್ಲಿ ಕಂಬ ಬರೋ ರೀತಿ ನೋಡ್ಕೊಳ್ಳಿ. ಅಂದರೆ ಪಿಕೋಟ್ನ ಮಾಡೋದಕ್ಕೆ ಕಂಬನ ಮಾಡ್ತೀವಲ್ಲ, ಅಷ್ಟು ಕಂಬಗಳು ಒಂದೇ ಪ್ಲೇಸಲ್ಲಿ ಬರಬೇಕು. ಇದೊಂಥರ ಇಲ್ಲಿ ಫ್ಲವರ್ ರೀತಿಯಾಗಿ ಬರುತ್ತೆ, ಹಾಗಾಗಿ ಅದೊಂಥರ ರಿಂಕಲ್ಸ್ ರೀತಿಯಾಗಿ ನಮಗಿದು ಪಿಕೋಟ್ನ ಮಾಡಿದಾಗ ಬರಬೇಕು. ಅದಕ್ಕೋಸ್ಕರ ನಾನು ಒಂದೇ ಪ್ಲೇಸಲ್ಲಿ ಆದಷ್ಟು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂಚೂರು ಎಕ್ಸಾಕ್ಟಾಗಿ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸೊ ಕಂಬನ ಮಾಡಬೇಕು, ಅದೇ ಕಂಬಕ್ಕೆ ಪಿಕೋಟ್ನ ಮಾಡಬೇಕು. ಅಂದರೆ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಿ 3 ಚೈನ್ ಹಾಕ್ಕೊಳ್ತಿದ್ದೀನಿ. ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ಸೊ ಪಿಕೋಟ್ ಆಗಿದೆ ನೋಡ್ತಿರ್ಬೋದು. 1 2 3 4 5 6 ಮತ್ತು ಇನ್ನೊಂದು 2 ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಒಟ್ಟು 8 ಪಿಕೋಟ್ನ ಮಾಡ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. 8 ಪಿಕೋಟ್ ಆದರೆ ಸಾಕು. ಮತ್ತು ಇದಕ್ಕೆ ಬೀಡ್ನು ಕೂಡ ನೀವು ಹಾಕ್ಕೊಳ್ಬೋದು. ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಬೀಡ್ಗಳನ್ನ ಪಿಕೋಟ್ ಮಾಡಬೇಕಿದ್ರೆ ಬೀಡ್ಗಳನ್ನ ಹಾಕ್ಕೊಳ್ಬೋದು. ಇನ್ನು ಒಂದು ಕಂಬನ ಮಾಡ್ಕೊಳ್ತೀನಿ. ಒಟ್ಟು 8 ಕಂಬನ ಮಾಡಬೇಕು. ಒಂದೇ ಪ್ಲೇಸಲ್ಲಿ 8 ಡಬಲ್ ಕ್ರೋಶೆ ಕಂಬನ ಮಾಡಿ ಆ ಕಂಬಗಳಿಗೇ ಪಿಕೋಟ್ ಮಾಡಬೇಕು. ಸೊ ಪೂರ್ತಿಯಾಗಿ 8 ಪಿಕೋಟ್ಗಳನ್ನ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. 8 ಪಿಕೋಟ್ ಆದಮೇಲೆ ನಾವು ಇದನ್ನು ಹಿಂದೆ ಫೋಲ್ಡ್ ಮಾಡಬೇಕು. ಸ್ವಲ್ಪ ಹಿಂದೆ ಈ ರೀತಿ ಫೋಲ್ಡ್ ಮಾಡಿದಾಗ ಆರ್ಚು ಸೀರೆ ಪಲ್ಲು ಮೇಲ್ಭಾಗದಲ್ಲಿ ಬರುತ್ತೆ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಇಲ್ಲಿ ಪಿಕೋಟ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿಂಗಲ್ ಕ್ರೋಶೆ ಇರುತ್ತಲ್ವ, ಅಂದರೆ ಕಂಬದ ಮೇಲೆ ಗ್ಯಾಪ್ ಕಾಣಿಸುತ್ತೆ, ಈ ರೀತಿ ಇಟ್ಕೊಳ್ಳಿ. ಸೊ ಪಿಕೋಟ್ಗಿಂತ ಮುಂಚೆ ಇರುವಂತಹ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು. ಲೆಫ್ಟ್ ಹ್ಯಾಂಡಲ್ಲಿರುವಂತಹ ಥ್ರೆಡನ್ನು ಅದರೊಳಗಡೆಯಿಂದ ಪಾಸ್ ಮಾಡಬೇಕು. ಅಂದರೆ ಲಾಕ್ ಥರ ಮಾಡಬೇಕು. ಈ ರೀತಿ ಇದರೊಳಗಡೆಯಿಂದ ಮೇಲೆ ಪಾಸ್ ಮಾಡಿಕೊಂಡು ಇಲ್ಲೊಂದು ಸಲ ಲಾಕ್ ಮಾಡ್ತಿದ್ದೀನಿ. ಅಥವಾ ಸಿಂಗಲ್ ಕ್ರೋಶ ರೀತಿನಾದರೂ ನೀವು ಮಾಡ್ಕೊಳ್ಬೋದು. ಈ ರೀತಿ ಆ ಮೇಲ್ಭಾಗದಲ್ಲಿ ಆ ಫ್ಲವರ್ ರೀತಿ ಆರ್ಚ್ ಬರುತ್ತೆ. ಇದೇನು ಫೋಲ್ಡ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ನೀವು ಮಧ್ಯದಲ್ಲೊಂದು ಬೀಡ್ನಾದರೂ ಹಾಕ್ಕೊಳ್ಬೋದು. ಇಲ್ಲಿ ಲಾಕ್ ಆದಮೇಲೆ ಆ ಪ್ಲೇಸಲ್ಲಿ ಸ್ವಲ್ಪ ಗ್ಯಾಪ್ ಥರ ಇರುತ್ತೆ ಈ ರೀತಿ. ಅದರೊಳಗಡೆ 1-2 ಸಲ ಸಿಂಗಲ್ ಕ್ರೋಶನ ಮಾಡ್ಬೋದು ಫ್ರೆಂಡ್ಸಲ್ಲಿ. ನೀವು ಥ್ರೆಡನ್ನು ಎಳೆದು ತರ್ತಿರಲ್ವ, ಲಾಕ ಟೈಟಾಗಿ ಮಾಡ್ಕೊಳ್ಳಿ. ಆ ಥ್ರೆಡ್ ಸ್ವಲ್ಪ ಲೂಸಾಗಿ ತಂದು ಲಾಕ್ ಮಾಡಿಕೊಂಡ್ರೆ ಇಲ್ಲಿ ಆರಾಮಾಗಿ 1-2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಇವಾಗ ಈ ಫ್ಲವರ್ನ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿ ಆ ಕೊನೆ ಕಂಬ ಇರುತ್ತೆ ನೋಡಿ, ಆ ಪಿಕೋಟ್ನ ಮಾಡಿರ್ತೀವಲ್ಲ, ಆ ಕೊನೆ ಕಂಬದಲ್ಲಿ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. ಕಂಬದ ಕೆಳಗಡೆ ಹೋಗಿ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ನಾನಿಲ್ಲಿ ನೋಡಿ. ಇವಾಗ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ 2 ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಅಲ್ವಾ ಫ್ಲವರ್ ಒಳಗಡೆ ಮಧ್ಯದಲ್ಲಿ, ಅಲ್ಲಿ ಕುಚ್ಚನ್ನು ಕಟ್ತಾ ಇದ್ದೀನಿ. ಹಾಗಾಗಿ ಅದಕ್ಕೋಸ್ಕರ 1-2 ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ಅದನ್ನು ಮಾಡಿದ್ಮೇಲೆ ಅದು ಫಿನಿಶಿಂಗ್ ಕಾಣಿಸೋದು. ಅಥವಾ ನಿಮ್ಗೇನಾದರೂ ಈ ಪ್ಲೇಸಲ್ಲಿ ಯಾವುದೇ ಕುಚ್ಚು ಬೇಡ ಫ್ಲವರ್ ಒಳಗಡೆ ಅಂದರೆ 1 ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಸಾಕು. ನಾನಿಲ್ಲಿ ನೀಟಾಗಿ ಕಂಬಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇಲ್ಲೂ ಕೂಡ 10 ಕಂಬಗಳನ್ನೇ ಮಾಡ್ಕೊಳ್ತೀನಿ. ಅಂದರೆ ನಾವು ಬೀಡನ್ನ ಹಾಕ್ಕೊಂಡು 10 ಕಂಬನ ಮಾಡಿದ್ವಲ್ಲ ಆರ್ಚ್ಗಿಂತ ಮುಂಚೆ, ಹಾಗಾಗಿ ಇಲ್ಲೂ ಕೂಡ 10 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ. ನೀಟಾಗಿ ಗ್ಯಾಪನ್ನು ಕೊಡದೇ ಇರೋ ಹಾಗೆ 10 ಕಂಬಗಳನ್ನ ಮಾಡ್ಕೊಳ್ಳಿ. ನಿಮಗೇನಾದರೂ ಅಲ್ಲಿ ಕನ್ಫ್ಯೂಸ್ ಆದರೆ ಒಂದು ಕಡೆ ಜಾಸ್ತಿ ಕಡಿಮೆ ಆದರೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಬೀಡಾದಮೇಲೆ 10 ಕಂಬಗಳನ್ನ ಮಾಡಿದ್ದೆ ಸ್ಟಾರ್ಟಿಂಗು. ಇಲ್ಲೂ ಆರ್ಚ್ ಎಲ್ಲ ಆದಮೇಲೆ 10 ಕಂಬಗಳನ್ನೇ ಮಾಡ್ಕೊಳ್ತೀನಿ, ಏನು ಹೆಚ್ಚು ಕಡಿಮೆ ಮಾಡ್ಕೊಳ್ತಿಲ್ಲ. ಈ ಸೈಡು ನಿಮಗೆ ಜಾಸ್ತಿ ಅನಿಸಿದ್ರೆ 1-2 ಕಂಬಗಳನ್ನ ಕಮ್ಮಿ ಮಾಡ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ, ಈ ರೀತಿ ಕಾಣಿಸುತ್ತೆ. ಇಲ್ಲಿ ಮಧ್ಯದಲ್ಲಿ ಬೇಕಿದ್ದರೆ ಒಂದು ಬೀಡನ್ನ ಹಾಕ್ಕೊಳ್ಬೋದು. ನಾನು 8 ಕಂಬನ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಇನ್ನೊಂದು 2 ಕಂಬನ ಮಾಡ್ಕೊಳ್ತೀನಿ.
ನೋಡ್ತಿದ್ರೆ ಕಮ್ಮಿನೇ ಅನ್ನಿಸ್ತಿದೆ. ಹಾಗಾಗಿ ಕರೆಕ್ಟಾಗಿ 10 ಕಂಬನ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ರೈಟಲ್ಲಿ ಎಷ್ಟಿರುತ್ತೋ ಲೆಫ್ಟಲ್ಲೂ ಕೂಡ ಅಷ್ಟೇ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ. ಇದು ಅಷ್ಟೇ, ನಿಮಗೇನಾದರೂ ಆರ್ಚು ಸ್ವಲ್ಪ ದೂರದಲ್ಲಿ ಬೇಕು ಅಂದರೆ ಇಷ್ಟನ್ನು ಹಾಕ್ಕೊಳ್ಳಿ, ಅಥವಾ ಕಡಿಮೆ ಮಾಡ್ಕೊಳ್ಬೋದು ಕಂಬಗಳನ್ನ. 10 ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಸೊ ಬೀಡ್ ಹಾಕೊಂಡ್ಮೇಲೂ ಕೂಡ ನಾವು 10 ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಮಾತ್ರ ಒಂದು 5 ಕಂಬನ ಮಾಡಿದ್ದೀನಿ. ಅದಾದಮೇಲೆ ನಾವಿಲ್ಲಿ ಬೀಡನ್ನ ಹಾಕ್ಕೊಂಡಿದ್ದಾದಮೇಲೆ 10 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಏನಕ್ಕೆ ಅಂದರೆ ನಾನು ಆರ್ಚ್ ಒಳಗಡೆ ಕುಚ್ಚನ್ನು ಕಟ್ತಿದ್ದೀನಲ್ವ, ಎಕ್ಸ್ಟ್ರಾ ಏನು ಪ್ಲೇಸ್ ಬಿಡ್ತಿಲ್ಲ. ಹಾಗಾಗಿ ಇಲ್ಲಿಂದನೇ 10 ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ. ಆರ್ಚಲ್ಲಿ ಕುಚ್ಚು ಬೇಡ ಅಂದರೆ ಈ ರೀತಿ ಬೀಡನ್ನ ಹಾಕ್ಕೊಳ್ತೀನಲ್ವ, ಆ ಬೀಡನ್ನ ನೀವು ಹಾಕ್ಕೊಳ್ದೇ ಅಲ್ಲಿ ಆ ಜಾಗದಲ್ಲಿ 3 ಚೈನ್ನ ಹಾಕ್ಕೊಂಡು ಕಂಬನ ಮಾಡಿಕೊಂಡ್ರೆ ಅದೇ ಪ್ಲೇಸಿಗೆ ನೀವು ಕುಚ್ಚನ್ನು ಕಟ್ಕೊಳ್ಬೋದು. ಇಲ್ಲಿ ನಾನು 10 ಡಬಲ್ ಕ್ರೋಶೆ ಕಂಬಗಳನ್ನ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ನಾನಿಲ್ಲಿ ಪೂರ್ತಿಯಾಗಿ 10 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 10 ಕಂಬ ಆದಮೇಲೆ 3 ಚೈನ್ನ ಹಾಕ್ತಾಯಿದ್ದೀನಿ. 1 2 3 3 ಚೈನ್ನ ಹಾಕಿ ಆ ಕೊನೆ ಕಂಬಕ್ಕೇನೆ ಅಂದರೆ ಕಂಬದ ಕೆಳಗಡೆಯಿಂದ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಿದ್ದೀನಿ. ಲಾಕ್ ಆದಮೇಲೆ ನಾವಿವಾಗ ಮತ್ತೆ ಪಿಕೌಟ್ಗಳನ್ನ ಮಾಡಬೇಕಲ್ವ, ಹಾಗಾಗಿ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಆ ಕೊನೆ ಕಂಬದ ಪ್ಲೇಸ್ ಏನಿದೆ ಅದೇ ಪ್ಲೇಸ್ ಒಳಗಡೆ ಇನ್ನು ಮಿಕ್ಕಿರುವಂಥ ಕಂಬಗಳನ್ನ ಮಾಡ್ಕೊಳ್ಬೇಕು. ಅಂದರೆ ಒಂದೇ ಪ್ಲೇಸಲ್ಲಿ 8 ಕಂಬಗಳನ್ನ ಮಾಡ್ಕೊಳ್ಬೇಕು. ಎಕ್ಸಾಕ್ಟಾಗಿ ನಿಮಗೆ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ಳೋದು ಕಷ್ಟ ಅನಿಸಿದ್ರೆ ಒಂಚೂರು ಹೆಚ್ಚು ಕಡಿಮೆ ನೀವು ಪಕ್ಕದಲ್ಲಿ ಮಾಡ್ಕೊಳ್ಬೋದು. ಬಟ್ ಒಂದೇ ಪ್ಲೇಸಲ್ಲಿ ಮಾಡಿಕೊಂಡ್ರೆ ಏನು ಫ್ಲವರ್ ಏನಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ. ನಾನು ಕಂಬನ ಮಾಡಿಕೊಂಡು ಪಿಕೌಟ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 3 ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ. ಕಂಬ ಆದಮೇಲೆ 3 ಚೈನ್ನ ಹಾಕ್ತಾ ಇದ್ದೀನಿ. ಮತ್ತು ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ. ಸೊ 4 ಪಿಕೌಟ್ ಆಗಿದೆ. ಒಟ್ಟು 8 ಪಿಕೌಟ್ನ ಮಾಡಬೇಕು. ನಾನಿಲ್ಲಿ ಪೂರ್ತಿಯಾಗಿ 8 ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. 8 ಪಿಕೌಟ್ಗಳಾದಮೇಲೆ ಇವಾಗ ನಾವು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗಿಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಇಲ್ಲಿ ಪಿಕೌಟ್ಗಿಂತ ಮುಂಚೆ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವ, ಅಂದರೆ ಕಂಬ ಇರುತ್ತಲ್ವ, ಕಂಬದ ಮೇಲೆ ಈ ರೀತಿ ಹೋಲ್ ಥರ ಇರುತ್ತೆ. ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತರಬೇಕು. ಅದರೊಳಗಡೆಯಿಂದ ಈ ರೀತಿ ಥ್ರೆಡ್ಡನ್ನು ತಂದು ಥ್ರೆಡ್ಡನ್ನು ತಂದಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಬೇಕಿದ್ರೂ ಅಷ್ಟೇ ತುಂಬ ತೀರ ಟೈಟಾಗಿ ಲಾಕ್ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಲೂಸಾಗಿ ಹಿಂದೆ ಸ್ವಲ್ಪ ಥ್ರೆಡ್ ಬಿಟ್ಟು ನಂತರ ಲಾಕ್ ಮಾಡಿಕೊಂಡ್ರೆ ಅಲ್ಲಿ 1-2 ಸಲ ಸಿಂಗಲ್ ಕ್ರೋಶನ ಮಾಡ್ಬೋದು. 2 ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ಸಾರಿ ಫ್ರೆಂಡ್ಸ್, ಇದು ವಿಡಿಯೋ ಸ್ವಲ್ಪ ಕೆಳಗಡೆ ಬಂದುಬಿಟ್ಟಿದೆ. ಏನಿಲ್ಲ, ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ 1-2 ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ಇವಾಗ ಹಿಂದೆ ಹೋಗಿ ಕೊನೆ ಕಂಬ ಏನಿದೆ ಆ ಕೊನೆ ಕಂಬಕ್ಕೊಂದ್ಸಲ ಲಾಕ್ ಮಾಡಬೇಕು. ಕೊನೆ ಕಂಬಕ್ಕೊಂದ್ಸಲ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು. ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಇವಾಗ ನಾನು ಕಂಬಗಳನ್ನ ಮಾಡ್ತಾಯಿದ್ದೀನಿ. ಆ ಕೊನೆ ಕಂಬದ ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದನೇ 10 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತೀನಿ. ಸಿಂಪಲ್ ಆಗಿದೆ, ನೋಡೋದಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಫ್ಲವರ್ ರೀತಿಯಾಗಿ ಕಾಣಿಸುತ್ತೆ. ಸೊ 10 ಕಂಬಗಳನ್ನ ಇಲ್ಲೂ ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಫ್ರೆಂಡ್ಸ್ ನೋಡ್ತಿರ್ಬೋದು, ಆರ್ಚೆಲ್ಲ ಆದಮೇಲೆ ನಾನು ಬೇಕಿದ್ರೆ ನೀವು ಇಲ್ಲಿ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು.
ಪಿಕೋಟ್ನ ಮಾಡಬೇಕಿದ್ರೆ ಮಧ್ಯದಲ್ಲಿ ಒಂದು ಪಿಕೋಟ್ಗೆ ಒಂದು ಬೀಡನ್ನ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನಿಲ್ಲಿ ಹಾಕಿಲ್ಲ. 10 ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕಂಬನ ಮಾಡ್ತಾ ಇದ್ದೀನಿ, ಡಬಲ್ ಕ್ರೋಶೆ ಕಂಬ. ಇವಾಗ ನಾವು 10 ಕಂಬಗಳನ್ನ ಕಂಟಿನ್ಯೂ ಮಾಡಬೇಕು. ಬೀಡನ್ನ ಹಾಕೊಂಡ್ಮೇಲೂ ಕೂಡ ಈ ರೀತಿ ಬರುತ್ತೆ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಈ ಫ್ಲವರ್ ಒಳಗಡೆ ಕುಚ್ಚು ಕಟ್ಟೋದು ಇಷ್ಟ ಇಲ್ಲ ಅಂದರೆ ಆ ಬೀಡ್ ಬದಲು ಅಂದರೆ ಮಧ್ಯದಲ್ಲಿ ಹಾಕಿದ್ದೀನಲ್ವಾ, ಅಲ್ಲಿ ಒಂದು 3 ಚೈನ್ನ ಹಾಕ್ಕೊಂಡು ಆ ಪ್ಲೇಸಲ್ಲಿ ಕುಚ್ಚನ್ನು ಕಟ್ಬೋದು. ಈ ಆರ್ಚ್ ಮೇಲ್ಭಾಗದಲ್ಲಿ ಏನು ಬರುತ್ತೆ ಇಲ್ಲೊಂದು ಬೀಡನ್ನ ಹಾಕ್ಕೊಂಡು ನೀವು ಪಿಕೋಟ್ನ ಮಾಡಬೇಕಿದ್ರೆ ಬೀಡನ್ನ ಹಾಕ್ಕೊಳ್ಬೋದು, ಅಥವಾ ಕೊನೆಯಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು, ಗಮ್ ಪೇಸ್ಟ್ ಮಾಡ್ಕೊಳ್ಬೋದು, ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಮತ್ತು ಇದೇನು ಫೋಲ್ಡ್ ಆಗೋದಿಲ್ಲ, ಆರ್ಚ್ ಏನಿದೆ ಅದೇನು ಫೋಲ್ಡ್ ಆಗೋದಿಲ್ಲ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಕುಚ್ಚನ್ನು ಕಟ್ಟಿದ ಮೇಲೂ ಕೂಡ ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಸೊ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಇನ್ನೊಂದೆರಡು ಆರ್ಚನ್ನು ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಒಂದು ಆರ್ಚನ್ನು ಮಾಡಿಕೊಂಡು ಕೊನೆಯಲ್ಲೂ ಕೂಡ 5 ಡಬಲ್ ಕ್ರೋಶೆ ಕಂಬನ ಮಾಡಿ 2-3 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನಿಡಲನ್ನು ನಮ್ಮ ಸೈಡ್ ಎಳೆದ್ರೆ ಅದು ಟೈಟಾಗಿ ಕೂರುತ್ತೆ. ಹಿಂದೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್. ನಾನಿಲ್ಲಿ ಫ್ಲವರ್ ಒಳಗಡೆ ಏನು ಗ್ಯಾಪ್ ಏನಿದೆ ಅದರೊಳಗಡೆ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕಟ್ಟಿದ್ದೀನಿ, ನೋಡ್ತಿರ್ಬೋದು. 100 ಎಳೆ ಥ್ರೆಡನ್ನು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ನೀಟಾಗಿ ಫಿನಿಶಿಂಗ್ ಬಂದಿದೆ. ಇದು ಏನು ಫೋಲ್ಡ್ ಆಗ್ತಿಲ್ಲ. ಬೇಕು ಅಂದರೆ ನೀವು ಒಂದು ಬೀಡನ್ನ ಹಾಕ್ಕೊಂಡು ಅಲ್ಲಿ ಸೂಜಿ ದಾರದಿಂದ ಹೊಲ್ಕೊಳ್ಬೋದು, ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗೆ ಮೇಲೆ ಫ್ಲವರ್ ಮೇಲೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಈ ರೀತಿಯೇ ಹಾಕ್ಕೊಳ್ಬೇಕು ಅಂತೇನಿಲ್ಲ, ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಈಸಿ ಇದೆ. ಒಂದೇ ಸ್ಟೆಪ್ಪು, ನೋಡೋದಕ್ಕೂ ಕೂಡ ಡಿಫ್ರೆಂಟಾಗಿ ಕಾಣಿಸುತ್ತೆ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆವಾಗ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ಮೊದಲು ನೋಡ್ಬೋದು. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ಥ್ಯಾಂಕ್ ಯು.